ವಿರಾಟ್ ಕೊಹ್ಲಿ 2025ರ ಐಪಿಎಲ್ನಲ್ಲಿ ಅದ್ಭುತ ಆರಂಭ ಪಡೆದಿದ್ದಾರೆ. ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಅರ್ಧಶತಕ ಸಿಡಿಸಿದ್ದಾರೆ. ಆದರೆ 2016ರಲ್ಲಿ ಟಿ20 ವಿಶ್ವಕಪ್ನಲ್ಲಿ ಭಾರತ ಸೋತಾಗ ಮತ್ತು ಆರ್ಸಿಬಿ ಐಪಿಎಲ್ ಫೈನಲ್ನಲ್ಲಿ ಸೋತಾಗ ತಮ್ಮ ಹೃದಯ 2 ಬಾರಿ ಒಡೆದಿರುವುದಾಗಿ ಹೇಳಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. 2016ರ ಟಿ20 ವಿಶ್ವಕಪ್ನಲ್ಲಿ ನಾವು ವೆಸ್ಟ್ ಇಂಡೀಸ್ ವಿರುದ್ಧ ಸೋತಾಗ ನನ್ನ ಹೃದಯ ಒಡೆಯಿತು. ಆ ಪಂದ್ಯದಲ್ಲಿ ನಾನು 89 ರನ್ ಗಳಿಸಿದ್ದೆ ಮತ್ತು ನಾವು ಗೆಲ್ಲುವ ಹತ್ತಿರದಲ್ಲಿದ್ದೆವು. ಆದರೆ ಕೊನೆಯ ಓವರ್ನಲ್ಲಿ ನಾವು ಸೋತವು. ಆ ಸೋಲು ನನಗೆ ತುಂಬಾ ನೋವುಂಟು ಮಾಡಿತು. ಅದೇ ವರ್ಷ ಆರ್ಸಿಬಿ ಐಪಿಎಲ್ ಫೈನಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋತಾಗ ನನ್ನ ಹೃದಯ ಮತ್ತೊಮ್ಮೆ ಒಡೆಯಿತು. ಆ ಪಂದ್ಯದಲ್ಲಿ ನಾನು 54 ರನ್ ಗಳಿಸಿದ್ದೆ ಮತ್ತು ನಾವು ಗೆಲ್ಲುವ ಹತ್ತಿರದಲ್ಲಿದ್ದೆವು. ಆದರೆ ಕೊನೆಯ ಓವರ್ನಲ್ಲಿ ನಾವು ಸೋತವು. ಆ ಸೋಲು ನನಗೆ ತುಂಬಾ ನೋವುಂಟು ಮಾಡಿತು ಎಂದು ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಹೇಳಿಕೆ. 2016ರ ಟಿ20 ವಿಶ್ವಕಪ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಸೋತಾಗ ನನ್ನ ಹೃದಯ ಒಡೆಯಿತು. ಅದೇ ವರ್ಷ ಆರ್ಸಿಬಿ ಐಪಿಎಲ್ ಫೈನಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋತಾಗ ನನ್ನ ಹೃದಯ ಮತ್ತೊಮ್ಮೆ ಒಡೆಯಿತು. ಆ 2 ಸೋಲುಗಳು ನನಗೆ ತುಂಬಾ ನೋವುಂಟು ಮಾಡಿದವು. ವಿರಾಟ್ ಕೊಹ್ಲಿ 2016ರಲ್ಲಿ ಅದ್ಭುತ ಫಾರ್ಮ್ನಲ್ಲಿದ್ದರು. ಅವರು ಟಿ20 ವಿಶ್ವಕಪ್ನಲ್ಲಿ 273 ರನ್ ಗಳಿಸಿದ್ದರು ಮತ್ತು